ಇದೆಲ್ಲ ನೋಡಿ ನಮ್ಮವರೇ ಇದು ಮಾಡ್ತಾ ಇರುವಂಥದ್ದು. ನನಗೆ ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ ಇಲ್ಲಿಗೆ ಸುಭಾಷ್ ಇನ್ಸ್ಪೆಕ್ಟರ್ ಬಂದಿದ್ದರು. ಫೋನಲ್ಲಿ ಅವರ ನಂಬರಲ್ಲಿ ನಾನು ಮಾತಾಡಿದ್ದೆ. ನಾನು 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದಾರೋ ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮ್ಯಾನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರನ್ನೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾಯಿದ್ದೀವಿ ನಾವು ಅಂಥೇಳಿ ಜಸ್ಟ್ ನನಗೆ 11ವರೆ ಅಷ್ಟೊತ್ತಿಗೆ ನನಗೆ ಹೇಳಿದ್ದಾರೆ. ನಾನು ಅದನ್ನು ಮಾತಾಡಿದ್ದೆ. ನಾನು ಇಲ್ಲಿ ಒಂದೇನಾಗಿದೆ ಅಂದರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಅದೆಲ್ಲದನ್ನು ನಾನು ನಿಮಗೂ ಮೋಸ್ಟ್ಲಿ ನೀವು ನೋಡಿರ್ತೀರಂತ ಅಂದ್ಕೊಳ್ತೀನಿ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ. ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ರು ಆ ಹೆಣ್ಮಗಳೆಲ್ಲ ಹೇಗೆ ಫಂಕ್ಷನ್ ಮಾಡಬೇಕು ಅಂತೇಳಿ. ಆ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮೆನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತು ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ ಗೌರ್ಮೆಂಟ್ ಗನ್ಮೆನ್ಗಳು ಅಲ್ದಾಗೇ ಇದೇ ಗನ್ಮೆನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದರೆ ಸರ್ಕಾರಿ ಗನ್ಮೆನ್ಗಳು ಅಲ್ಲದೇ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮೆನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ. ನಮಗೆ ಇವಾಗ ಗನ್ಮೆನ್ಗಳೇ ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮೆನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮೆನ್ಗಳನ್ನು ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಇಲ್ಲೆಲ್ಲ ಫೈರಿಂಗ್ ಆಯಿತು, ಗಲಾಟೆ ಆಯಿತು, ಒಂದು ಹತೋಟಿಗೆ ಬಂತು. ಆಮೇಲೆ ಅವನು ಬಂದ MLA. ಅವನು ಬರೋ ಟೈಮ್ನಲ್ಲಿ ಇವಾಗ ಪೊಲೀಸರ ಎಫ್ಐಆರಲ್ಲಿ 1000 ಮಂದಿ ಅಂತ ಹೇಳಿದ್ದಾರೆ. 1000 ಅದು ನಂಬರ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅದೇ ಭರತ್ ರೆಡ್ಡಿ ಜೊತೆಯಲ್ಲೂ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮೆನ್ಗಳು ಮತ್ತು ಅವನೊಟ್ಟಿಗೆ ಬಂದಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ಗನ್ಮೆನ್ಗಳೇ ಕಾಣಿಸ್ತಾ ಇದ್ದಾರೆ ನಮಗೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ನಾನು ಮಾತಾಡಿದ್ದೆ. ನಾನು ಈ ಖಾಸಗಿ ಗನ್ಮೆನ್ಗಳು ಸತೀಶ್ ರೆಡ್ಡಿ ಗನ್ಮೆನ್ಗಳ ಭರತ್ ರೆಡ್ಡಿ ಗನ್ಮೆನ್ಗಳ ಅದಲ್ಲದ್ರೆ ಅವರಿಬ್ಬರನ್ನೂ ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳೆಲ್ಲೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು ಹಲೋ. ಸೊ ಸತೀಶ್ ರೆಡ್ಡಿಗೆ ಇಂಜುರಿ ಆಗಿರೋ ಕಾರಣ ಅವರಿನ್ನೂ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ರಿಕವರಿ ಆದ ತಕ್ಷಣ ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಇವಾಗ ಆದಷ್ಟು ಮಟ್ಟಿಗೆ ಸಾಯಂಕಾಲದ ಒಳಗಡೆ ಇನ್ನೂ ಭಾಳ ವೀಡಿಯೋಗಳು ಕಲೆಕ್ಟ್ ಮಾಡ್ತಾಯಿದ್ವಿ. ಅರೆಸ್ಟ್ ಆದ ವ್ಯಕ್ತಿಗಳು ಭರತ್ ರೆಡ್ಡಿ ಜೊತೆ, ಭರತ್ ರೆಡ್ಡಿ ಅವರ ಶ್ರೀಮತಿ ಜೊತೆಯಲ್ಲಿ ಅವ್ರು ಓಡಾಡ್ತಾ ಇರುವಂಥ ವಿಡಿಯೋಗಳು, ಈ ಗನ್ಮ್ಯಾನ್ಗಳು ಫೈರ್ ಮಾಡಿರೋರು, ಅದೆಲ್ಲದನ್ನು ನಾನು ಸಾಯಂಕಾಲ ಒಳಗಡೆ ಮತ್ತೆ ನಿಮಗೆ ಕಳಿಸ್ಕೊಡ್ತೀನಿ. 3 ಗುಂಡುಗಳು, 3 ಬಗೆ. ಒಂದು ವಿಷಯ ಹೇಳಲೇಬ ನಾನು. ಕಾನೂನಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಗನ್ ಲೈಸೆನ್ಸ್ ಕೊಡ್ತಾರೆ ಅಂತಂದರೆ ಅವ್ರ ಭದ್ರತೆಗಾಗಿ ನಮಗೆ ಬೇಕು ಅಂತೇಳಿ ಅವ್ರು ತಗೊಳ್ತಾ ಇರ್ತಾರೆ. ಆ ನೆಪದಲ್ಲಿ ತೊಗೊಂಡ್ಬಿಟ್ಟು ಅವರು ಈ ರೀತಿ ಕೆಲಸಕ್ಕೆ ಸೇರಿಕೊಳ್ಳುವಂಥದ್ದು ನಾವು ಬಹಳ ಕಡೆ ನಾವು ನೋಡ್ತಾನೆ ಇರ್ತೀವಿ ನಾವು ಕಂಪ್ಲೀಟ್. ಸೊ ಹಾಗಾಗಿ ಇವತ್ತು ಅವರನ್ನು 100ಕ್ಕೆ 100 ಎಂಗೇಜ್ ಮಾಡಿಕೊಂಡಿದ್ದಾರೆ ಭರತ್ ರೆಡ್ಡಿ. ಹೌದು. ಇಲ್ಲ, ಅವ್ರ ಸರ್ಕಾರಕ್ಕೆ ಮಾಹಿತಿ ಕೊಡಲಿಕ್ಕೆ ಬರಲ್ಲ ಸರ್. ಕಾನೂನು ಬಾಹಿರ ಆಗುತ್ತೆ ಅದು. ಸೊ ಇವಾಗ ನಡೆದಿರೋದು ಎಲ್ಲದೂ ಕೂಡ ಕಾನೂನು ಬಾಹಿರ. 100ಕ್ಕೆ 100 ಒಂದು ವಿಷಯ ನಾನು ಹೇಳ್ತೀನಿ. ಅಲ್ಲಲ್ಲ, ಒಂದು ಸೆಕೆಂಡ್ ಗೌಡ್ರೆ, ನಾಗರಾಜು, ನಿಮ್ಮದೆಲ್ಲ ಒಂದೇ ಪಾಯಿಂಟ್ ಆಗಿರೋ ಕಾರಣ ಒಂದೇ ಸಿಂಪಲಾಗಿ ಹೇಳ್ತೀನಿ ನಾನು. ಇದು 100ಕ್ಕೆ 100 ಸರ್ಕಾರ ಮತ್ತು ಪೊಲೀಸು ವೈಫಲ್ಯ ಆಗುತ್ತೆ.
ಕಾರಣ ಏನು ಅಂತಂದರೆ ಊರಲ್ಲಿ ಯಾರಾದರೂ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದರೆ ಯಾರು ಆ ಗನ್ಮ್ಯಾನ್ಗಳು ಅವ್ರ ಹತ್ರ ವೆಪನ್ಸ್ ಇದೆಯಾ ಇಲ್ಲನ ಇದ್ದರೆ ಯಾವ ರಾಜ್ಯದವರು ಏನು ಅದರ ಮೂಲ ಏನು ಯಾರು ಇಟ್ಕೊಂಡಿದ್ದಾರೆ ಇದೆಲ್ಲದನ್ನು ಕೂಡ ತಗೋಬೇಕು. ರಾಜಾರೋಷವಾಗಿ ಒಬ್ಬ ಮಾಜಿ ಮಂತ್ರಿ, ಒಬ್ಬ ಶಾಸಕ, ಒಬ್ಬ ಲೀಡರ್ ಮನೆ ಮುಂದೆ ಬಂದು ಇನ್ನೊಬ್ಬ ಶಾಸಕನ ಅನುಯಾಯಿಗಳಿಗೆ ಪ್ರೈವೇಟ್ ಗನ್ಮ್ಯಾನ್ಗಳು ಬಂದು ಈ ರೀತಿ ಫೈರಿಂಗೇ ಪಬ್ಲಿಕ್ಕಲ್ಲಿ ಮಾಡ್ತಾರೆ ಅಂತಂದರೆ ಟೋಟಲ್ ಕಾನೂನು ಬಾಹಿರ. ಯಾರೇ ಇವಾಗ ನಾನಾದರೂ ಕೂಡ ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಳ್ಳೋದಕ್ಕೆ ನನಗೆ ಅಧಿಕಾರನೇ ಇಲ್ಲ. ಮತ್ತು ನಾನು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಸರ್ಕಾರನ ಹೇಳೋದಕ್ಕೂ ಬರಲ್ಲ, ಸರ್ಕಾರ ಅನುಮತಿ ಕೊಡಲಿಕ್ಕೂ ಬರಲ್ಲ. ಹೌದು ಅಲ್ಲ, ಅನಧಿಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮ್ಯಾನ್ಗಳು ಓಡಾಡ್ತಾ ಇರೋದನ್ನು ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಕಾರ್ ಇಳಿದ ತಕ್ಷಣ ಡೋರಿಂದ ಹಿಡಿದು ಅವ್ರ ಜೊತೆಯಲ್ಲಿ ಇದೇ ಗನ್ಮ್ಯಾನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರೋ ಟೈಮ್ನಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕ್ಕೊಂಡು ಏನು ಬಿಟ್ಟಿದ್ದಾರಲ್ಲ, ಅದು ಇದೇ ಗನ್ಮ್ಯಾನ್ಗಳೇ ಇದ್ದಾರೆ. ಹಾಂ ಅಷ್ಟೇ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮ್ಯಾನ್ಗಳಂತಲೇ ನಾವು ಭಾವಿಸ್ಬೇಕು. ಕ್ಲಾರಿಟಿ ಏನಂದ್ರೆ ಈಗ ಭರತ್ ರೆಡ್ಡಿ ಅವ್ರ ಜೊತೆಗಿದ್ದವರು ಮತ್ತೆ ಸತೀಶ್ ರೆಡ್ಡಿ ಜೊತೆಗಿದ್ದವರು ಒಂದೇ ಗನ್ಮ್ಯಾನ್ ಅಂತ. ಯಾವ್ದು ಇಬ್ಬರ ಜೊತೆ ಇರೋದು ಅದೇ ಗನ್ಮ್ಯಾನ್ ಅಲ್ವಾ? ಅಲ್ಲ, ಹಾಂ, ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸುತ್ತೂರು ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಹೋಗ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದ್ಬಿಡು ಅಂತ ಹೇಳಿ ಅವ್ನು ಸತೀಶ್ ರೆಡ್ಡಿ ಜೊತೆಗಳು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಇನ್ನು ಅದೇ ಇಲ್ಲ. ನಾವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.